ಬೆಲೆ ಘೋಷಣೆ ಮಾಡಲೇಬೇಕು. ಸಂಕಷ್ಟದಲ್ಲಿರುವ ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಮುಂದೆ ಆಗಲೇಬೇಕು. ಈ ಕೂಡಲೇ ಪ್ರತಿ ಕೆಜಿ ಟೊಮೆಟೊಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಬೇಕೇ ಬೇಕು. ವಿಪರೀತ ರೋಗ ಬರ್ತಾ ಇತ್ತು. ಈ ಸರಿ ರೈತರ ಹಣೆ ಬರೆ ಸರಿ ಹೋಗೈತೆ. ಬೆಳೆ ಸಮೃದ್ಧವಾಗಿ ಬಂದಿದ್ರು ಬೆಲೆ ಇಲ್ಲ. ನೀವು ಸಮರ್ಪಕವಾಗಿ ವರದಿ ತಗೊಂಡು ಏನ್ ರೇಟ್ ಇದೆ ಅಂತೇಳಿ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಆಗಿರೋದ್ರಿಂದ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸೋ ಕನಿಷ್ಠ ಒಂದು 10 ರೂಪಾಯಿ ಬೆಂಬಲ ಬೆಲೆ ಕೊಡ್ರಿ. ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರು ಅತಿ ಹೆಚ್ಚಿಗೆ ಟೊಮೆಟೊ ಬೆಳೆದಿರ್ತಕ್ಕಂಥದ್ದು, ಉತ್ತಮ ಫಸಲು ಬಂದಿರ್ತದೆ, ಒಳ್ಳೆ ಬೆಳೆನೂ ಆಗಿರ್ತದೆ. ಇವತ್ತು ಬೆಲೆ ನೋಡಿದ್ರೆ ಸಂಪೂರ್ಣ ನೆಲೆ ಕಚ್ಚಿರ್ತದೆ. ಹಾಗಾಗಿ ರೈತರು ಉಳ್ಕೊಬೇಕಂದ್ರೆ ಸರ್ಕಾರ ಕೂಡಲೇ ಏನ್ ಟೊಮೆಟೊ ಬೆಳೆದಿರ್ತಕ್ಕಂಥ ರೈತರಿಗೆ ಕೆಜಿಗೆ 10 ರೂಪಾಯಿ ಬೆಂಬಲ ಬೆಲೆ ಕೂಡಲೇ ಘೋಷಣೆ ಮಾಡ್ಬೇಕಂತ ಇವತ್ತು ನಾವು ಕೋಲಾರದ ಪಲ್ವಿ ಟಾಕೀಸ್ ಸರ್ಕಲ್ ಅಲ್ಲಿ ಟೊಮೆಟೊ ಮತ್ತು ತರಕಾರಿ ಸುರಿದು ಪ್ರತಿಭಟನೆ ಮಾಡ್ತಾ ಇದೀವಿ. ಮತ್ತೆ ಜಿಲ್ಲೆಯಾದ್ಯಂತ ರಾಜಕಾರಣಿಗಳು ರೈತ ಪರ ನಿಂತು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಏನ್ ಟೊಮೆಟೊ ಬೆಳೆಗೆ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಕೂಡಲೇ ಮಾಡ್ಬೇಕಂತ ಸರ್ಕಾರದ ಮೇಲೆ ಒತ್ತಾಯ ಮಾಡ್ಬೇಕಂತೇಳಿ ಇವತ್ತು ರೈತ ಸಂಘದ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಕೂಡಲೇ ಸರ್ಕಾರ ಕೈಗೆತ್ಕೊಂಡು ರೈತರ ಪರ ನಿಂತು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ. ನಾವು ಈ ಕೋಲಾರದಲ್ಲಿ ತರಕಾರಿ ರೋಡ್ಗೆ ಸುರಿದು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಲ್ಲೇ ಟೊಮೆಟೊ ಬೆಳೆ ಉತ್ತಮವಾಗಿ ಬೆಳೆ ಬಂದಿದೆ. ಆ ಬೆಳೆ ಇವತ್ತು ಮಾರ್ಕೆಟ್ ತಗೊಂಬಂದ್ರೆ ಬಾಕ್ಸ್ಗೆ 15 ಕೆಜಿ ಬಾಕ್ಸ್ಗೆ 30 ರೂಪಾಯಿ 40 ರೂಪಾಯಿ ಸೇಲ್ ಆಗ್ತಾ ಇದೆ. 1 ಎಕರೆ ಟೊಮೆಟೊ ಮಾಡ್ಬೇಕಂದ್ರೆ 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇವತ್ತು ಇಡೀ ರಾಜ್ಯಾದ್ಯಂತ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ರು. ಅದು ಇವಾಗ ಕೋಲಾರ ಜಿಲ್ಲೆನಲ್ಲಿ ಮರುಕಳಿಸಿದಂತ ಆಗ್ತಾ ಇದೆ. ಅದರಿಂದ ಇವತ್ತು ಏನ್ ಸರ್ಕಾರ, ರಾಜ್ಯ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಇವತ್ತು ಏನು ಕೋಲಾರ ಜಿಲ್ಲೆನಲ್ಲಿ ಟೊಮೆಟೊ ಬೆಳೆದ ರೈತರಿಗೆ ಅವ್ರಿಗೆ ಬೆಂಬಲ ಬೆಲೆ ಆಗಿ ಕೆಜಿಗೆ 10 ರೂಪಾಯಿ ಕೊಡ್ಬೇಕಂತೇಳಿ, ಮತ್ತೆ ಎಲ್ಲಾ ತರಕಾರಿಗಳಿಗೂ ಈಗ ಬೇರೆ ರಾಜ್ಯಗಳಲ್ಲೆಲ್ಲ MSP ದರ ನಿಗದಿ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ MSP ದರ ನಿಗದಿ ಮಾಡಿ ನೇರವಾಗಿ ಸರ್ಕಾರಗಳೇ ತರಕಾರಿನ ಪರ್ಚೇಸ್ ಮಾಡಿ ಮಾಲ್ಗಳ ಮುಖಾಂತರ ಗ್ರಾಹಕರಿಗೆ ವಿತರಿಸಬೇಕು, ಮತ್ತೆ ರೈತರನ್ನ ಉಳಿಸಬೇಕಂತೇಳಿ ಇವತ್ತು ಈ ಒಂದು ಪಲ್ವಿ ಸರ್ಕಲ್ ನಲ್ಲಿ ನಾವು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನು ಸುಮಾರು 10 ವರ್ಷಗಳಿಂದ ನಾವು ಕೋಲಾರದ ಏಷ್ಯಾದ 2ನೇ ಮಾರುಕಟ್ಟೆ, ಏಷ್ಯಾದಲ್ಲೇ 2ನೇ ದೊಡ್ಡ ಮಾರುಕಟ್ಟೆಗೆ ಜಮೀನನ್ನ ಕೇಳ್ತಾ ಇದೀವಿ. ಇವತ್ತು 100 ಎಕರೆ ಜಮೀನನ್ನ ಮಂಜೂರು ಮಾಡಿ ರೈತರಿಗೆ ಅಭಿವೃದ್ಧಿ ಮಾಡ್ಬೇಕು, APMC ಮಾರುಕಟ್ಟೆನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು 10 ವರ್ಷಗಳಿಂದ ಕೇಳ್ತಾ ಇದೀವಿ. ಇವತ್ತು ರಾತ್ರಿ ರಿಯಲ್ ಎಸ್ಟೇಟ್ ಅವ್ರಿಗೆ, ರಾತ್ರಿ ಬೆಂಗಳೂರು ಮೂಲದವ್ರಿಗೆ ಎಲ್ಲರಿಗೂ ಮಂಜೂರು ಮಾಡೋದಕ್ಕೆ ಇವತ್ತು ಸರ್ಕಾರದಲ್ಲಿ ಜಮೀನು ಇರುತ್ತದೆ, ಸರ್ಕಾರಿ ಜಮೀನು. ಆದ್ರೆ ಇವತ್ತು ನಮ್ಮ ರೈತರು ಬೆಳೆಯುವಂತ ಬೆಳೆಗಳಿಗೆ ಮಾರುಕಟ್ಟೆ ಕಲ್ಪಿಸೋದಕ್ಕೆ ಇವತ್ತು ಜಮೀನ್ ಸಿಗ್ತಾ ಇಲ್ಲ. ಇವತ್ತೇನ್ ನಾವು ಹೇಳ್ತಾ ಇದೀವಿ, ಏಷ್ಯಾದಲ್ಲಿ 2ನೇ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಈಗ ಪಲಮ್ನೇರಲ್ಲಿ ಮಾರುಕಟ್ಟೆ ಆಗ್ತಾ ಇದೆ. ಅಲ್ಲೇನಾದ್ರೂ ಪಲಮ್ನೇರಲ್ಲಿ ಮಾರುಕಟ್ಟೆ ಆಗೋದ್ರೆ ಇವತ್ತು ಕೋಲಾರ ಮಾರುಕಟ್ಟೆಗೆ ಬೆಲೆ ಇಲ್ದಂಗೆ ಆಗೋಗ್ತದೆ. ಇದನ್ನೆಲ್ಲ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಕೂಡಲೇ 100 ಎಕರೆ ಜಮೀನನ್ನ ಮಂಜೂರು ಮಾಡ್ಬೇಕು. ಅದ್ರ ಜೊತೆಗೆ ಇನ್ನೇನು ಈ ಜೂನ್ ಜುಲೈ ಎಲ್ಲ ಅವಕಾಶ ಶುರು ಆಗುತ್ತೆ. ಮಾರ್ಕೆಟ್ ಒಳಗಡೆ ಟೊಮೆಟೊ ಹೋದ್ರೆ ಹೊರಗಡೆ ಬರ್ಬೇಕಾದ್ರೆ ಬಾಕ್ಸ್ ಮೇಲೆ ಈಗಲೇ ಬೆಲೆ ಇಲ್ಲ. ಹೊರಗಡೆ ಹೋಗಿ ಒಳಗಡೆ ಬರ್ಬೇಕಾದ್ರೆ ಒಂದು ಬಾಕ್ಸ್ ಮೇಲೆ 50 ರಿಂದ 100 ರೂಪಾಯಿ ಕೂಡ ಕಡಿಮೆ ಆಗ್ತಾ ಇದೆ. ಈ ಎಲ್ಲಾ ಗಮನದಲ್ಲಿ ಇಟ್ಕೊಂಡು APMC ಅಧಿಕಾರಿಗಳು ಕೂಡಲೇ ಮಾರುಕಟ್ಟೆಗೆ ಜಾಗವನ್ನ ಮಂಜೂರು ಮಾಡ್ಬೇಕು. ಈಗೇನು ಕೋಲಾರದಲ್ಲಿ ಪ್ರಮುಖ ಬೆಳೆ ಟೊಮೆಟೊ ಬೆಳೆ ಆಗಿದೆ. ಈ ಟೊಮೆಟೊ ಬೆಳೆಗೆ ಇವತ್ತು ಟೊಮೆಟೊ ಬೆಳೆಗಾರರನ್ನ ರಕ್ಷಣೆ ಮಾಡ್ಬೇಕು, ಟೊಮೆಟೊಗೆ ಬೆಂಬಲ ಬೆಲೆಯನ್ನ 10 ರೂಪಾಯಿ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರವನ್ನ ಮತ್ತೆ ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎಂಬ ಗಾದೆಯಂತೆ ಸತತವಾಗಿ 5 ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟೊಮೆಟೊ ಬೆಳೆಗಾರರ ಮರಣ ಶಾಸನ ಭರಿತದಿಂದ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳಿಂದ ಈ ಟೊಮೆಟೊಗೆ ಬಾಧಿಸುತ್ತಿದ್ದ ಅಂಗಮಾರಿ ಇರ್ಬೋದು, ಊಜಿ ಇರ್ಬೋದು, ರೋಸ್ ಇರ್ಬೋದು, ಮತ್ತಿತರ ರೋಗಗಳಿಂದ ತತ್ತರಿಸಿದ್ದ ರೈತರಿಗೆ ಈ ವರ್ಷ ದೇವರ ಕೃಪೆಯಿಂದ ಯಾವುದೇ ರೀತಿಯ ರೋಗ ಇಲ್ಲದೆ ಬೆಳೆ ಮಾತ್ರ ಸಮೃದ್ಧವಾಗಿ ಬಂದೈತೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಮಾತ್ರ ಸಂಪೂರ್ಣವಾಗಿ ಕುಸಿದಿದೆ. 1 ಎಕರೆ ಟೊಮೆಟೊ ಬೆಳೆ ಬೆಳಿಬೇಕಾದ್ರೆ ಕನಿಷ್ಠ 1 ರಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಉತ್ತಮ ಫಸಲಿದ್ರು ಅದು ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಹಾಕಿದ್ರೆ 30 ರಿಂದ 100 ರೂಪಾಯಿ ಒಳಗಡೆ ಹೋಗ್ತಾ ಇದೆ. ಹಾಕಿದ ಬಂಡವಾಳ ಅಲ್ಲ, ಕೂಲಿ ಕೂಡ ಬರ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿರುವಾಗ ಈ ಟೊಮೆಟೊ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತರು, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವುದನ್ನು ಖಂಡಿಸಿ ಈ ಕೂಡಲೇ ಟೊಮೆಟೊ ಬೆಳೆಗೆ 1 ಕೆಜಿಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಟೊಮೆಟೊ ಮಾರುಕಟ್ಟೆ ಅಭಿವೃದ್ಧಿಗೆ 100 ಎಕರೆ ಜಮೀನನ್ನು ಮಂಜೂರು ಮಾಡುವ ಮುಖಾಂತರ ಅಭಿವೃದ್ಧಿ ಮಾಡಿ ರೈತರ ಹಿತಾಸಕ್ತಿಯನ್ನು ಕಾಯಬೇಕು. ಇಲ್ಲವಾದರೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಈ ಒಂದು ಟೊಮೆಟೊ ಬೆಳೆಗಾರರು ಮುಂದೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು
ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು, ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳಿಗೆ ರೈತ ಸಂಘದಿಂದ ಪಲ್ವಿ ಸರ್ಕಲ್ನಲ್ಲಿ ಟೊಮಾಟೋವನ್ನು ಉಚಿತವಾಗಿ ಹಂಚುವ ಮುಖಾಂತರ ನಮ್ಮ ಕಷ್ಟದ ಬೆವರನಿಗೆ ತಕ್ಕಂಗೆ ಪ್ರತಿ ಕೆಜಿಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತೇಳಿ ನಾವು ಸರ್ಕಾರವನ್ನು ಮನವಿ ಜೊತೆಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ.